ಅನಾರೋಗ್ಯ ಪೀಡಿತ ಮಮ್ಮುಟ್ಟಿಯವರ ಆರೋಗ್ಯವರ್ಧನೆಗಾಗಿ ಶಬರಿಮಲೆಯಲ್ಲಿ ಪೂಜೆ ಮಾಡಿದ ಮೋಹನ್ ಲಾಲ್ ಪೂಜೆ ಮಾಡಿದ್ದು ಇಸ್ಲಾಮಿಗೆ ವಿರುದ್ಧ ಎಂದ ಪತ್ರಕರ್ತ ಓ ಅಬ್ದುಲ್ಲಾ. ಮೋಹನ್ ಲಾಲ್ ತನ್ನ ಸ್ನೇಹಿತ ಮಮ್ಮುಟ್ಟಿ ಅವರ ಆರೋಗ್ಯವರ್ಧನೆಗಾಗಿ ಶಬರಿಮಲೆಯಲ್ಲಿ ಪೂಜೆ ಮಾಡಿದ್ದು ತಪ್ಪೇ? ಬಾಲಿವುಡ್ ನಲ್ಲಿರುವ ಮುಸ್ಲಿಂ ನಟರು ಹಿಂದೂ ದೇವರ ಪೂಜೆ ಮಾಡುವಾಗ ಇವರ ವಿರೋಧ ಅಷ್ಟಾಗಿ ಕೇಳಿ ಬರಲ್ಲ. ಅದೇ ಕೇಳದಲ್ಲಾದ್ರೆ ಯಾಕೆ? ಮಮ್ಮುಟ್ಟಿ ಎಷ್ಟೋ ಸಿನಿಮಾಗಳಲ್ಲಿ ಹಿಂದೂ ಪಾತ್ರಗಳನ್ನ ಮಾಡಿದಾಗ ಇಲ್ಲದ ವಿರೋಧ ಈಗೇಕೆ ವ್ಯಕ್ತವಾಗ್ತಾ ಇದೆ? ವೀಕ್ಷಕರೇ, ಮಲಯಾಳಂನ ಖ್ಯಾತ ನಟ ಲಾಲೇಟ್ಟನೆಂದೇ ಖ್ಯಾತ ಆಗಿರುವ ಮೋಹನ್ ಲಾಲ್ ತನ್ನ ಸ್ನೇಹಿತ ಮಲಯಾಳಂನ ಇನ್ನೋರ್ವ ಖ್ಯಾತ ನಟ ಮಮ್ಮುಟ್ಟಿಯ ಆರೋಗ್ಯ ಸುಧಾರಣೆಗಾಗಿ ಮಾರ್ಚ್ 18ರಂದು ಶಬರಿಮಲೆಯಲ್ಲಿ ಉಷಾ ಪೂಜೆ ಮಾಡಿದ್ರು. ಇದರ ರಶೀದಿಯು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದೀಗ ಈ ಪೂಜೆ ಬಗ್ಗೆ ತಗಾದೆ ತೆಗೆದಿರುವ ಮಲಯಾಳಂನ ಪತ್ರಕರ್ತ ಮತ್ತು ಅಂಕಣಕಾರ ಓ ಅಬ್ದುಲ್ಲಾ, ಮಮ್ಮುಟ್ಟಿ ಮುಸ್ಲಿಂ, ಆತನ ಹೆಸರಲ್ಲಿ ಅಲ್ಲಾಹುವಿನ ಬಿಟ್ಟು ಹಿಂದೂ ದೇವರ ಪೂಜೆ ಮಾಡಿರುವುದು ಇಸ್ಲಾಮಿಗೆ ವಿರುದ್ಧ. ಒಂದು ವೇಳೆ ಇದು ಮಮ್ಮುಟ್ಟಿಗೆ ಮೊದಲೇ ತಿಳಿದಿದ್ದರೆ ಆತ ಮುಸ್ಲಿಮರಲ್ಲಿ ಕ್ಷಮೆ ಕೇಳಬೇಕು. ಮಮ್ಮುಟ್ಟಿಗೆ ತಿಳಿಯದೆ ಮೋಹನ್ ಲಾಲ್ ಪೂಜೆ ಮಾಡಿಸಿದ್ರೆ ಯಾವುದೇ ತಪ್ಪಿಲ್ಲ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಇಸ್ಲಾಂ ನಂಬಿಕೆಗಳ ಪ್ರಕಾರ ಇಸ್ಲಾಂ ಅನುಯಾಯಿಗಳು ಅಲ್ಲಾಹುವಿಗೆ ಹೊರತುಪಡಿಸಿ ಇತರ ಧರ್ಮದ ದೇವರಿಗೆ ಏನನ್ನೂ ಅರ್ಪಿಸಬಾರದು. ಇದು ಇಸ್ಲಾಂನ ನಿಯಮದ ಉಲ್ಲಂಘನೆ. ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹಾಗಂತ ಮಮ್ಮುಟ್ಟಿ ಅಭಿನಯದ ಸಿನಿಮಾಗಳನ್ನ ಅವರು ನಂಬುವ ಮತಾನುಯಾಯಿಗಳು ನೋಡುವುದಕ್ಕಿಂತ ಹಿಂದೂಗಳೇ ಜಾಸ್ತಿಯಾಗಿ ನೋಡುತ್ತಾರೆ. ಅವರು ಯಾವತ್ತೂ ಮಮ್ಮುಟ್ಟಿ ಮುಸ್ಲಿಂ, ಹಾಗಾಗಿ ಆತನ ಸಿನಿಮಾಗಳನ್ನ ನೋಡುವುದಿಲ್ಲ ಎಂದಿಲ್ಲವಲ್ಲ. ಹಾಗೆ ನೋಡುವುದಾದ್ರೆ ಇಸ್ಲಾಂನಲ್ಲಿ ಸಂಗೀತ, ನೃತ್ಯ ಎಲ್ಲವೂ ನಿಷಿದ್ಧ. ಆದ್ರೆ ಅದೇ ಮತಕ್ಕೆ ಸೇರಿದ ನಟ ನಟಿಯರು ನೃತ್ಯ, ಸಂಗೀತದಲ್ಲಿ ಭಾಗವಹಿಸುವುದಿಲ್ವೇ? ಅದಕ್ಕೇಕೆ ವಿರೋಧವಿಲ್ಲ? ಮೋಹನ್ ಲಾಲ್ ಕೂಡ ಪೂಜೆ ಮಾಡಿದ್ದು ತನ್ನ ಸ್ನೇಹಿತನ ಆರೋಗ್ಯ ವರ್ತನೆಗಾಗಿಯೇ ಹೊರತು ಆರೋಗ್ಯ ಕ್ಷೀಣಿಸಲಿ ಎಂದಲ್ಲ. ಹೀಗಾಗಿ ಇದರಲ್ಲೂ ಮತ, ಧರ್ಮ, ನಿಯಮಗಳನ್ನ ನೋಡುತ್ತಾರೆ ಎಂದರೆ ಏನರ್ಥ? ಹಾಗಾದ್ರೆ ಅಯ್ಯಪ್ಪ ಭಕ್ತರು ಮಮ್ಮುಟ್ಟಿ ಸಿನಿಮಾಗಳನ್ನ ನೋಡಬಾರದೆ ಎಂದು ಅನೇಕರು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.